ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ ನಮ್ಗೆಲ್ರಿಗೂ ಯಾರ್ಯಾರಿಗೆ ನಮ್ಗೆ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಅಕ್ಕ ಪಕ್ಕದ ಮನೆಯವರು ಸ್ನೇಹಿತರು ಯಾರ್ಯಾರಿಗೆ ಆ ಸಂಬಂಧಗಳಿದಾವೋ ಆ ಸಂಬಂಧಗಳು ಎಲ್ರಿಗೂ ಅವ್ರವ್ರ ಸಂಬಂಧಗಳು ಈ ಸಿನಿಮಾದಲ್ಲಿ ಅವ್ರವ್ರಿಗೆ ಸಿಗ್ತವೆ. ಅದನ್ನ ನೋಡ್ಲೇಬೇಕು, ಯಾಕಂದ್ರೆ ಆ ಸಂಬಂಧಗಳು ಎಲ್ಲರಿಗೂ ಇರ್ತವೆ. ಹಂಗಾಗಿ ಎಲ್ಲರೂ ಈ ಸಿನಿಮಾನ ನೋಡ್ಬೇಕು. ಚಿತ್ಕಲಾ ಬಿರಾದರ್ಮ, ನಾವು ಹೆಣ್ಮಕ್ಳಾಗಿ ಇನ್ನೊಬ್ರು ಹೆಣ್ಮಗಳು ನಿರ್ಮಾಪಕಿ ಆಗಿದ್ದಾರೆ ಅಂದ್ರೆ ನಾವೇ ನಿರ್ಮಾಪಕರಾದಷ್ಟು ಖುಷಿ ಆಗುತ್ತೆ ನಮ್ಗೆ. ನಿಮ್ಗೆ ಎಷ್ಟು ಖುಷಿ ಇದೆ ತಂಡದ ಜೊತೆಯಾಗಿರೋದಕ್ಕೆ? ಎಲ್ರಿಗೂ ಶುಭ ಸಂಜೆ. ನೀವು ಕೇಳಿರೋ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ. ಈ ಮನೆತನದಿಂದ, ಅಣ್ಣವ್ರ ಮನೆತನದಿಂದ ನಮಗೆ ರಾಜ್ಕುಮಾರ್ ಅವರಿಂದ ಹಿಡಿದು ಶಿವಣ್ಣ ಅವರಿಂದ ಹಿಡಿದು ಅಪ್ಪು ಅವ್ರು ಎಲ್ಲಾರನ್ನೂ ತಗೊಂಡಾಗ ಅವರು ಕ್ಯಾಮ್ರಾ ಮುಂದೆ ನಿಂತು ನಮ್ಮನ್ನೆಲ್ಲ ಮನರಂಜನೆ ಮಾಡಿದ್ದಾರೆ. ಆದ್ರೆ ಅದಕ್ಕಿಂತ ದೊಡ್ಡ ಪೊಟೆನ್ಷಿಯಲ್ ಇರೋದು, ಅದಕ್ಕಿಂತ ದೊಡ್ಡ ಶಕ್ತಿ ಪಾರ್ವತಮ್ಮ ಅವರಿಂದ ಹಿಡಿದು ಗೀತಮ್ಮ ಅವರು, ಆಮೇಲೆ ಇವಾಗ ನಮ್ಮ ನಿವೇದಿತಾ ಅವರು, ಎಲ್ರು ಅಂದ್ರೆ ಆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವೇನ್ ಹೇಳ್ತೀವೋ ಅದನ್ನ ಇಲ್ಲಿ ಈ ಮನೆತನದವ್ರು ಅಂದ್ರೆ ಹೆಣ್ಮಕ್ಳಿಗೆ ಈ ಫ್ಯಾಮಿಲಿ ಎಲ್ರು ಕ್ಯಾಮ್ರಾ ಮುಂದೆ ಇದ್ದಾಗ್ಲೂ ಕೂಡ ಹಿಂದ್ಗಡೆ ಅವ್ರಿಗೆ ಅವರ ಒಂದು ಎಕ್ಸ್ಪ್ರೆಷನ್ ಅನ್ನ, ಅವರ ಒಂದು ಪೊಟೆನ್ಷಿಯಲ್ ಅನ್ನ ಹೊರಗಡೆ ಹಾಕೋದಕ್ಕೆ ಈ ಮನೆತನ ನಿಂತಿರೋದು ನನಗೆ ಬಹಳ ಹೆಮ್ಮೆಯ ವಿಚಾರ. ನನ್ಗನ್ಸುತ್ತೆ ಹೆಣ್ಮಕ್ಳು ನಿರ್ಮಾಪಕರು ತುಂಬಾ ಕಮ್ಮಿ ಆಗಿರೋದಕ್ಕೆ ಬೇರೆ ಏನ್ ಬೇಕಾದ್ರೂ ಕಾರಣ ಇರಬಹುದು. ಆದ್ರೆ ಸಿನಿಮಾ ರಂಗದಲ್ಲೇ ಇದ್ದಂತಹ ಈ ಮನೆಯ ಅಪ್ಪ ಅಣ್ಣ ಗಂಡ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತು ನೀವು ಮಾಡಿ ನಾವಿದೀವಿ ಅನ್ನೋದಿದೆಯಲ್ಲ, ಅದು ಈ ಮನೆತನದ ಸಂಸ್ಕಾರದ ಇನ್ನೊಂದು ಮುಖವನ್ನ ನಮಗ್ ತೋರಿಸುತ್ತದೆ. ನಾವು ಈ ಮನೆಯ ಮುಖದ ಸಂಸ್ಕಾರನ ನಾವು ಬಹಳ ವಿಚಾರಗಳಲ್ಲಿ ಮೆನ್ಷನ್ ಮಾಡಿದೀವಿ, ನೋಡಿದೀವಿ. ಬಟ್ ಇದು ಕೂಡ ಅದು ಆ ಮುಖದ ಒಂದು ಉದಾಹರಣೆ ಅಂತ ಹೇಳ್ಬಹುದು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯು. ಅದರ ಜೊತೆಗೆ ಫೈರ್ಫ್ಲೈ, ಬೆಳಕಿನಾಚೆ ಬೆಳಕು, ಇದು ಸಿನಿಮಾಗಳಾಚೆಯ ಸಿನಿಮಾ ಆಗುತ್ತೆ ಅಂತ ನನ್ಗನ್ಸುತ್ತೆ. ಯಾಕೆ ಅಂದ್ರೆ ರಾಜ್ಕುಮಾರ್ ಅಣ್ಣವ್ರು ಮಾಡುವಾಗಿನ ಸಿನಿಮಾಗಳಲ್ಲಿ ಹಾಗೂ ಒಂದು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಕತೆ ಮಾಡ್ತಿದ್ರು. ಆಮೇಲೆ ಶಿವಣ್ಣ ಅವರು, ಅಪ್ಪು ಅವರು, ಇವ್ರು ಮಾಡಿದಂತ ಸಿನಿಮಾಗಳಲ್ಲೂ ಕೂಡ ಈಗ ಆ ಒಂದು ಕಾಲಘಟ್ಟ, ಈಗ ನಿವೇದಿತಾ ಅವ್ರು ಮಾಡಿರೋದೇನಿದೆ ಅಲ್ಲ, ಈಗ ನನಗೆ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳ ವಿಚಾರಕ್ಕೂ ನನ್ನ ವಿಚಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಸಂಬಂಧಗಳಲ್ಲಿ ಚೇಂಜ್ ಆಗಿದೆ, ಪ್ರೀತಿ ಕಡಿಮೆ ಆಗಿಲ್ಲ, ಸಂಬಂಧಗಳಲ್ಲಿ ಆ ಮಾಧುರ್ಯ ಕಡಿಮೆ ಆಗಿಲ್ಲ, ಆದ್ರೆ ನೋಡುವ ವೈಖರಿ ಚೇಂಜ್ ಆಗಿದೆ. ಒಂದು ಹೊಸ ಅಲೆ ಈ ಸಿನಿಮಾ ತಂದೇ ತರುತ್ತೆ. ಯಾಕಂದ್ರೆ ಸಾಂಗ್ಸ್ ಅಂಡ್ ಈ ಟ್ರೇಲರ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಬರೀ ಅಲ್ಲಿ ಆರ್ಟಿಸ್ಟ್ಗಳ ಡೈಲಾಗ್ಸ್ ಅಷ್ಟೇ ಅಲ್ಲ, ಅಲ್ಲಿ ಮ್ಯೂಸಿಕ್ ಮಾತಾಡುತ್ತೆ, ಡೈಲಾಗ್ ಮಾತಾಡುತ್ತೆ, ಲೈಟಿಂಗ್ ಮಾತಾಡುತ್ತೆ, ಕ್ಯಾಮ್ರಾ ಮಾತಾಡುತ್ತೆ, ಪ್ರತಿಯೊಬ್ಬರ ವರ್ಕು ಕಾಣಿಸುತ್ತೆ. ಅದಕ್ಕೆ ಇಟ್ ಇಸ್ ಸೋ ಡಿಫ್ರೆಂಟ್. ವಂಶಿಯವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನನ್ಗೆ ಅವರು ಕತೆ ಎಲ್ಲ ಹೇಳೆಲ್ಲ ಆದ್ಮೇಲೆ ನನ್ಗೊಂದು ಸಣ್ಣ, ಆಸ್ ಅನ್ ಆರ್ಟಿಸ್ಟ್ ನನಗೆ ಒಂದ್ ಸಣ್ಣ ಡೌಟ್ ಇತ್ತು ಅವ್ರ ಬಗ್ಗೆ. ಯಾಕಂದ್ರೆ ಅವ್ರ ಸೆಟ್ ಅಲ್ಲಿ ಓಡಾಡ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಂಡಿರೋರು. ಎಸ್ಪೆಷಲಿ ಇನ್ ಒನ್ ಸೀನ್ ಅವ್ರದ್ದು ತುಂಬಾ ಡೈಲಾಗ್ ಇದು, ನಂದೆಲ್ಲ ಆದ್ಮೇಲೆ ಅವ್ರ ಡೈಲಾಗ್ ಇತ್ತು. ನನ್ಗೆ ಯೂಶಲಿ ಆಸ್ ಅನ್ ಆರ್ಟಿಸ್ಟ್, ನನ್ಗೆ ಟು ಬಿ ಆನೆಸ್ಟ್, ಒಂದು ಇಷ್ಟು ಡೈಲಾಗ್ ಇದೆ ಅಂದ್ರೆ ಒಳ್ಳೆ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ಇನ್ ದ ಫಿಲ್ಮ್, ನಾನು ಐ ಹ್ಯಾವ್ ಟು ಬಿ ವಿತ್ ದಟ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್, ಐ ಹ್ಯಾವ್ ಟು ಬಿ ವಿತ್ ದಟ್. ನಂದೆಲ್ಲ ಆದ್ಮೇಲೆ ಅವ್ರದ್ದು ಡೈಲಾಗ್, ನಾನು ಈ ಮನುಷ್ಯ ಹಿಂಗೆಲ್ಲ ಓಡಾಡ್ತಿದ್ದಾನೆ, ಎಲ್ಲಾ ಕಡೆ ಎಲ್ಲಾ ನೋಡ್ತಿದ್ದಾರೆ, ಹೌ ವಿಲ್ ಹಿ ಪರ್ಫಾರ್ಮ್? This is not an all-rounder. He has some very innate potential ಇದೆ. He is very well already ready for big cinemas, all kinds of cinemas. I think ನಿವೇದಿತಾ ಅವರು ಸುಮ್ನೆ ಕಣ್ಮುಚ್ಚಿ ಇದನ್ನ ಆರಿಸಿಲ್ಲ, ಎಲ್ರು ಫ್ಯಾಮಿಲಿ ಕೂಡ ಅದ್ರ ಜೊತೆಲಿ ಆರಿಸಿದ್ದಾರೆ. ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಒಂದು ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ. ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಅವರು ಹುಟ್ಟಿದ ಹಬ್ಬದ ದಿನ ಇಂಥದೊಂದು ಸಿನಿಮಾ ಬರ್ತಿದೆ ಅಂದ್ರೆ ಅಲ್ಲೇ ನೋಡ್ಬೇಕು. ಈ ಮನೆತನದೊಂದು ದೊಡ್ಡ ಜವಾಬ್ದಾರಿ ಇದೆ. ನಾವು ಅದ್ರ ಜೊತೆಗೆ ಅವತ್ತಿನ ದಿನ ಎಲ್ರು ಹೋಗಿ ಸಿನಿಮಾ ಥಿಯೇಟರ್ ಅಲ್ಲಿ ಅಣ್ಣವರ ಹುಟ್ಟಿದ ಹಬ್ಬದ ಜೊತೆಗೆ ಈ ಸಿನಿಮಾವನ್ನ ನಾವೆಲ್ಲರೂ ಆನಂದಿಸೋಣ. ಎಲ್ಲರೂ ಸಿನಿಮಾದಲ್ಲಿ 24ನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶ್ ಪ್ರಸಾದ್ ಸರ್, ನಿಮ್ಮ ಪಾತ್ರದ ಬಗ್ಗೆ ಫೈರ್ಫ್ಲೈ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ
ನಿರ್ಮಾಪಕಿ ನಿವೇತಾ ಶಿವರಾಜ್ ಕುಮಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಗೀತಕ್ಕ ಅಂಡ್ ಶಿವಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಇನ್ ದಿಸ್ ಫಿಲ್ಮ್. ನನ್ನ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ, ಯಾಕಂದ್ರೆ ಎದುರುಗಡೆ ನಮ್ಮ ವಂಶಿ ಅವ್ರು ಕೂತಿದ್ದಾರೆ, ಅವರು ಹೊಡೆದು ಬಿಡ್ತಾರೆ. ಆಮೇಲೆ ಆನಂದ್ ಸರ್ ತುಂಬಾ ಮಾತಾಡಿದ್ದಾರೆ ಪಾತ್ರಗಳ ಬಗ್ಗೆ, ಸೊ ಸಾಕು. ಬಟ್ ನಾನು ಒಂದು ಯೂನಿಕ್ ವಿಷಯ, ಅಫ್ಕೋರ್ಸ್ ಚಿತ್ರಕಲಾ ಅವರು ಹೇಳಿದ್ರು ನೋಡಿ, ಈ ಮನೆತನದಲ್ಲಿ ಹೇಗೆ ನಿರ್ಮಾಪಕಿಯರು ಬರ್ತಾ ಇದಾರೆ ಅನ್ನೋದು ಇದೆಯಲ್ಲ, ಇದು ಬಹಳ ಯೂನಿಕ್. ಇಡೀ ದೇಶದಲ್ಲೇ ಯಾರು ಇಷ್ಟು ಜನ ನಿರ್ಮಾಪಕಿಯರು ಒಂದೇ ಕುಟುಂಬದಿಂದ ಬಂದಿಲ್ಲ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು ಗೀತಕ್ಕ ಅವರಿಂದ ಹಿಡಿದು ಅಶ್ವಿನಿ ಅವರು ಕೂಡ ಇದ್ದಾರೆ, ಜೊತೆಗೆ ಈಗ ನಿವೇತಾ ಮೊದಲ ಹೆಜ್ಜೆ. ಅಂಡ್ ಮೊದಲ ಹೆಜ್ಜೆಗೆ ಶಿ ಹಸ್ ಪಿಕ್ಡ್ ಅಪ್ ಎ ವೆರಿ ಯೂನಿಕ್ ಫಿಲ್ಮ್. ಬಹಳ ಸಂತೋಷ ಆಗುತ್ತೆ ನಿವೇತಾ, ಕಂಗ್ರ್ಯಾಚುಲೇಷನ್ಸ್, ಯು ಡನ್ ಸಚ್ ಎ ವಂಡರ್ಫುಲ್ ಫಿಲ್ಮ್. ಎಲ್ಲರೂ ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದೆ ಅಂತ. ಇಡೀ ಸಿನಿಮಾ ಅಂದ್ರೆ ವರ್ಷಕ್ಕೆ 200-250 ಸಿನಿಮಾಗಳು ಬರ್ತಾ ಇದೆ ಒಟ್ಟಾರೆಯಾಗಿ ಕನ್ನಡದಲ್ಲಿ. ಇದೊಂದು ಸಿನಿಮಾ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಫ್ಕೋರ್ಸ್ ಈಗ ಟ್ರೇಲರ್ ನೋಡಿದಿರ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಥ್ಯಾಂಕ್ಸ್ ಟು ವಂಶಿ ಫಾರ್ ದಟ್, ಬಿಕಾಸ್ ಇಸ್ ಕಮ್ ಔಟ್ ವಿತ್ ಎ ವಂಡರ್ಫುಲ್ ಸ್ಕ್ರಿಪ್ಟ್. ಬಹಳ ಯೂನಿಕ್ ಆಗಿದೆ. ಅದನ್ನ ಅಭಿಲಾಷ್ ಅವರು, ಅವರ ಕಣ್ಣುಗಳು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಡ್ ಚರಣ್ಸ್ ಮ್ಯೂಸಿಕ್ ಅದು ಮತ್ತೆ ನೋಡಿ ಯೂನಿಕ್ ಆಗಿದೆ. ಚರಣ್ ಅವ್ರು ಬೇರೆ ಬೇರೆ ಸಿನಿಮಾಗಳು ಕೇಳಿದಿರ ನೀವು, ಮ್ಯೂಸಿಕ್ ಟಗರು ಇರ್ಬೋದು, ಸಲಗ ಇರ್ಬೋದು, ಬಟ್ ಅಗೇನ್ ದಿಸ್ ಸ್ಟ್ಯಾಂಡ್ಸ್ ಅಪಾರ್ಟ್. ದ ಹೋಲ್ ಸಿನಿಮಾ 250 ಸಿನಿಮಾಗಳಲ್ಲಿ ಖಂಡಿತ ವಿಭಿನ್ನವಾಗಿ ಕಾಣಿಸುತ್ತೆ. ಅಂಡ್ ಇಟ್ಸ್ ಅನ್ ಎಂಟರ್ಟೈನರ್ ಆಲ್ಸೋ. ಹಂಗಂತ ಇದೇನು ಆಫ್ ಬೀಟ್ ಸಿನಿಮಾ ಅಲ್ಲ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ತುಂಬಾ ಖುಷಿಯಿಂದ ನೋಡ್ತೀರಾ. ಅಂಡ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿವೇತಾ ಅವರ ಅಜ್ಜಿಯವರ ನಿರ್ಮಾಣ ಮಾಡಿದಂತ ಸಿನಿಮಾದಲ್ಲಿ 2 ಸಿನಿಮಾ ನಾನು ಆಕ್ಟ್ ಮಾಡಿದೆ. ಇವತ್ತು ಹೃದಯ ಶಬ್ದವೇದಿಲಿ, ಇವತ್ತು ನಿವೇದಿತಾ ಅವರು ನಿರ್ಮಾಣ ಮಾಡಿರೋ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಈ ವೇದಿಕೆ ಮೇಲೆ ನನ್ನ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿವೇತಾ. ಅಂಡ್ ದಿಸ್ ಇಸ್ ಯುವರ್ ಫಸ್ಟ್ ಬೇಬಿ ಸ್ಟೆಪ್ ಅಂಡ್ ಐ ವಿಶ್ ಯು ಅ ಲಾಟ್ ಆಫ್ ಮೋರ್ ಸಕ್ಸಸ್ ಪ್ರಾಜೆಕ್ಟ್ಸ್. ನಿಮ್ಮ ಅಜ್ಜಿಯವರು ಎಷ್ಟು ಪ್ರೊಡಕ್ಷನ್ಸ್ ಮಾಡಿದರೆ ಅದನ್ನು ಮೀರಿಸಿ ನೀವು ನಿರ್ಮಾಪಕಿ ಆದ್ರೆ ಕನ್ನಡಕ್ಕೆ ಅದಕ್ಕಿಂತ ದೊಡ್ಡ ಕೊಡುಗೆ ಬೇರೆದು ಯಾವುದು ಇರೋದಿಲ್ಲ. ಯಾಕಂದ್ರೆ ಅವ್ರ ಅಜ್ಜಿ ಹೊಸ ನಾಯಕಿಯರನ್ನ ಲಾಂಚ್ ಮಾಡ್ತಾ ಇದ್ರು. ನಿಮ್ಗೆಲ್ಲ ಗೊತ್ತು, ಮಾಲಾಶ್ರೀ ಅವ್ರು ಇರ್ಬೋದು, ಅನುಪ್ರಭಾಕರ್ ಇರ್ಬೋದು, ಸುಧಾರಾಣಿಯವ್ರು ಇಲ್ಲೇ ಇದ್ದಾರೆ, ಸುಧಾರಾಣಿಯವ್ರು ಇರೋದು, ಈ ರೀತಿ ಸಾಕಷ್ಟು ಜನ ನಾಯಕಿಯರನ್ನ ಅವರು ಲಾಂಚ್ ಮಾಡಿದ್ರು. ಬಟ್ ನಿವೇತಾ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ನಾಯಕ ನಟನನ್ನ ಲಾಂಚ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಯೂನಿಕ್ ಥಿಂಗ್. ಅಂಡ್ ಹೊಸ ನಾಯಕ ನಟ, ಹೊಸ ನಿರ್ದೇಶಕ. ಅಂಡ್ ಐ ಹೋಪ್ ಯು ಕಂಟಿನ್ಯೂ ಡೂಯಿಂಗ್ ದಿಸ್ more and more projects and more success. Thank you so much. Thank you so much, sir. Yes, ma'am. Yes. One thing I'll tell,